ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಯಾವಾಗಲೂ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮೊಟ್ಟೆ ಬಿರಿಯಾನಿ ಒಂದ್ಸರಿ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಮೊಟ್ಟೆ ಬಿರಿಯಾನಿಗೆ ಏನೇನು ಬೇಕು ಐಟಮ್ಸ್ ಅಂತೆಲ್ಲ ಇಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದ್ಸರಿ ನೋಡೋಣ ಬನ್ನಿ. ನೋಡಿ, 4 ಮೊಟ್ಟೆ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು 4 ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀವಿ. ಪುದೀನ ಒಂದಿಡಿ, ಕೊತ್ತಂಬರಿ ಸೊಪ್ಪು ಒಂದಿಡಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ. ಈರುಳ್ಳಿ ಒಂದೂವರೆ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ. ಟೊಮೆಟೊ ಒಂದು 3 ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು 4 ಗ್ರೀನ್ ಚಿಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಒಗ್ಗರಣೆಗೆ ಒಂದು 4 ಲವಂಗ, ಒಂದೆರಡು ಕಾಡೇಲಕ್ಕಿ, ಒಂದೆರಡು ಪಲಾವ್ ಎಲೆ, ಒಂದು 3 ಚಕ್ಕೆ, ಒಂದೆರಡು ಮರಾಠಿ ಮೊಗ್ಗು, ಕಾಳು ಮೆಣಸು ಒಂದು 10 ಎತ್ಕೊಂಡಿದ್ದೀವಿ. ಮತ್ತು ಜಾಪತ್ರೆ, ಕಲ್ಲುವ, ಏಲಕ್ಕಿ ಒಂದು 3 ಏಲಕ್ಕಿ ತೊಗೊಂಡಿದ್ದೀವಿ. ನೋಡಿ, ತುಪ್ಪ ಸ್ವಲ್ಪ ನಾವು ಎಷ್ಟು ಬೇಕಷ್ಟು ಹಾಕೋಗಿ ತೋರಿಸ್ತೀವಿ. ಮತ್ತು ಎಣ್ಣೆ ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ಟವ್ ಹಚ್ಕೊತಾ ಇದ್ದೀವಿ. ಸ್ಟವ್ ಹಚ್ಚಿ ಬಟ್ಲಿಟ್ಟಿದ್ದೀವಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ನಾವು. ನೋಡಿ ಸ್ನೇಹಿತರೆ, ಒಂದು 100 ಗ್ರಾಮ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ನೋಡಿ, 100 ml ಈಗ ಎಣ್ಣೆ ಹಾಕ್ಕೊಂಡಿದ್ದೀವಿ ನಾವು. ಎಣ್ಣೆ ಬಿಸಿ ಆದಮೇಲೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಪಲಾವ್ ಸಾಮಾನೆಲ್ಲ ಹಾಕ್ಕೊಳ್ಳೋಣ. ಇದು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡಿದ್ದೆ ಸ್ವಲ್ಪ ತಿನ್ಸ್ಕೊಳ್ಳೋಣ. ಫ್ಲೇಮ್ ಮೀಡಿಯಮಾಗಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಫ್ಲೇವರ್ ಬಿಡಬೇಕು. ಅದು ಮಸಾಲೆ ಸಾಮಾನೆಲ್ಲ ಫ್ಲೇವರ್ ಬಿಡಬೇಕು ಸ್ವಲ್ಪ ಚೆನ್ನಾಗಿ. ಎಲ್ಲ ಫ್ಲೇವರ್ ಬಿಟ್ಟಿದೆ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪುವರೆಗೂ ಹುರ್ಕೋಬೇಕು. ಈಗ ನಾವು 4 ಹಸಿಮೆಣ್ಸಿನ್ಕಾಯಿ ನಾವು ಹಂಗೆ ಹಾಕ್ಕೊತಾ ಇದ್ದೀವಿ. ಅದನ್ನು ಕಟ್ ಮಾಡಿಲ್ಲ. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಡ್ರಿ, ನಿಮ್ಗೆ ಖಾರ ಬೇಕಂದರೆ. ನಾವು ಹಾಗೆ ಹಾಕ್ಕೊತಾ ಇದ್ದೀವಿ. ಅದು ಮತ್ತೆ ಬೇಕಾದ್ರೆ ನಿಮ್ಗೆ ಖಾರ ಸಾಕಾಗಿಲ್ಲದ್ರೆ ಅದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ತಿನ್ಕೋಬೋದು. ಬೇಕಾದ್ರೆ ಹಾಫ್ ಆನ್ ಅವರ್ ನೆನೆಯಾಗಿ ಇಟ್ಟಿದ್ದೀನಿ ರೈಸನ್ನು. ನಾನೀಗ ಬಾಸುಮತಿ ರೈಸ್ ತೊಗೊಂಡಿದ್ದೀವಿ, ಅರ್ಧ kg. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, 1.5 ಟೇಬಲ್ ಸ್ಪೂನು. ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋರು ಹುರ್ಕೊಂಡಿದ್ದೀವಿ. ಈಗ ಪುದೀನ ಒಂದು ಇಡಿ ಹಾಕ್ಕೊತಾ ಇದ್ದೀವಿ, ಸಣ್ಣಗೆ ಹಚ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು ಒಂದು ಇಡಿ ಸಣ್ಣಗೆ ಹಚ್ಕೊಂಡು ಹಾಕ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ. ಹಚ್ಚಿಟ್ಕೊಂಡಿರೋವಂಥ ಟೊಮೆಟೊನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು. ಟೊಮೆಟೊ ಹಾಕಿದಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಬೇಯುತ್ತೆ, ಮೆತ್ತಗೆ ಬೇಗ ಫ್ರೈ ಆಗುತ್ತೆ ಟೊಮೆಟೊ. ಮತ್ತೊಂದು ಸರಿ ತಿನ್ಸ್ಕೊಳ್ಬೇಕು. ಫ್ಲೇಮ್ ಫುಲ್ ಇಟ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ, ಮೆತ್ತಗಾಗಬೇಕು ಟೊಮೆಟೊ ಚೆನ್ನಾಗಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ ಟೊಮೆಟೊ ಸ್ವಲ್ಪ ಮೆತ್ತಗೆ ಬೇಯೋ ತನಕ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆನ, ಅದ್ರ ಸ್ವಲ್ಪ ಹೋಲ್ ಮಾಡ್ಕೊಳೋಣ. ಯಾಕಂದರೆ ಉಪ್ಪು ಖಾರ ಮಸಾಲೆ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ಹಿಂಗೆ ಹೋಲ್ ಮಾಡಿಕೊಂಡು ಇಟ್ಕೊಬಿಡೋಣ. ನೋಡಿ ಸ್ನೇಹಿತರೆ, ಈಗ ತೆಗೆದು ನೋಡೋಣ ಟೊಮೆಟೊ ಏನಾಗಿದೆ. ಮೆತ್ತಗಾಗಿದೆ ಸ್ವಲ್ಪ. ಮಧ್ಯೆ ನಾವು ತಿರುಗಿಸ್ಕೊಡ್ತಾ ಇರಬೇಕು, ಹಾಗೆ ಬಿಟ್ಬಿಡ್ಬಾರ್ದು 5 ನಿಮಿಷ. ಮಧ್ಯೆ ಒಂದ್ಸರಿ ನೋಡಿರಿ, ಕಾಳ ಅಂಟ್ಬಿಡುತ್ತಿಲ್ಲ ಅಂದರೆ. ಈಗ ಇದಕ್ಕೆ ನಾವು ಆಗಲೇ ತೊಗೊಂಡಿದ್ವಲ್ಲ ಸ್ಪೈಸಸ್, ಅದನ್ನು ಹಾಕ್ಕೊಳ್ಳೋಣ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಸ್ವಲ್ಪ, ಅಚ್ಕಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನು ತೊಗೊಂಡಿದ್ದೀವಿ. ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು ಮಸಾಲೆ. 1/4 ಸ್ಪೂನ್ ಹಾಕ್ತೀವಿ. ನೋಡಿ ಸ್ನೇಹಿತರೆ, ಈಗ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟಲ್ಲಿ ತೋರಿಸ್ಲಿಲ್ಲ ಅರಿಶಿನ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ, ತಲ ಅಂಟದಂಗೆ. ಅದು ಮಸಾಲೆಗಳೆಲ್ಲ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ. ಎಲ್ಲ ಚೆನ್ನಾಗಿ ಬೆಂದು ಸ್ಪೈಸಸ್ ಎಲ್ಲ ಹಸಿ ವಾಸನೆ ಬಿಟ್ಕೊಂಡಿದೆ. ಈಗ ಮೊಟ್ಟೆ ನೋಡ್ದು ಹಾಕ್ಕೊಂಡು 4 ಮೊಟ್ಟೆ ಇಟ್ಕೊಂಡಿದ್ವಲ್ಲ ಹಂಗೆ, ಅದು ನೋಡ್ದು ಹಾಕ್ಕೊಳ್ಳೋಣ. ಈಗ ನೋಡಿ, ಈಗ 4 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀವಿ ನಾವು. ಮೊಟ್ಟೆ ಒಡೆದು ಹಾಕ್ಕೊಳ್ಳೋವಾಗ ಫುಲ್ಲು ಸ್ಲಿಮ್ಮಲ್ಲಿ ಇರಬೇಕು ಫ್ಲೇಮು. ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಒಡೆದು ಹಾಕ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿಬಿಡಿ ಒಂದು ಸ್ವಲ್ಪ.
ಸ್ನೇಹಿತರೆ, ಈಗ ನೋಡೋಣ. ಮೊಟ್ಟೆ ಆಗಲಿ ಹೊಡೆದಾಕಿದ್ವಲ್ಲ, ನೋಡಿ ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ ಮೊಟ್ಟೆ ಎಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಈಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ 4, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸರಿ. ಈಗ ಇದಕ್ಕೆ ನಿಂಬೆಹಣ್ಣಿನ ರಸ 1 ಸ್ಪೂನು ಹಾಕ್ಕೊಳ್ಳೋಣ. ಈಗ ನಿಂಬೆಹಣ್ಣಿನ ರಸ ಹಾಕಿ ಒಂದ್ಸರಿ ಮಿಕ್ಸ್ ಕೊಡೋಣ. ನಾವೆಲ್ಲ ಇಲ್ಲಿ ಮಸಾಲೆ ರೆಡಿ ಮಾಡೋಷ್ಟರಲ್ಲಿ ನಾವು ಈ ಕಡೆ ನೋಡಿ ಆಲ್ರೆಡಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀವಿ. ನಾವು ಕಾಯಿಸಿಟ್ಕೊಂಡಿರೋ ನೀರನ್ನ ಹಾಕ್ಕೊಡ್ತಾ ಇದ್ದೀವಿ. ಈಗ ನಾವು ಒಂದು ಅರ್ಧ kg ಅಕ್ಕಿ ತೊಗೊಂಡಿದ್ದೀವಿ. ಒಂದು 2 ಗ್ಲಾಸ್ ಅಳುತ್ತೆ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ನಾವು. ನೋಡಿ, ಈಗ ಬೇಕಾದ್ರೆ ನೀವು ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೋದು. ಈಗಲೇ ಸ್ವಲ್ಪ ಕಡಿಮೆ ಇದ್ರೆ ಬೇಕಾದ್ರೆ ಆಮೇಲೆ ಉಪ್ಪು ಖಾರ ಹಾಕ್ಕೋಬೋದು. ನೋಡಿ ಸ್ನೇಹಿತರೆ, ಈಗ ನೀರು ಕುದೀತಾ ಇದೆ. ನಮ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ನಾವು ಉಪ್ಪು ಹಾಕ್ಕೊಂಡ್ವಿ ಸ್ವಲ್ಪ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕ್ಕೊಳ್ಳೋಣ. ಈಗ ಫ್ಲೇಮ್ ಇಟ್ಬಿಟ್ಟು ಈಗ ಪ್ಲೇಟ್ ಮುಚ್ಚೋಣ. ನೋಡಿ ಸ್ನೇಹಿತರೆ, ಈಗ ಒಂದು 80% ಬೆಂದಿದೆ ಅಕ್ಕಿ. ಇದನ್ನೀಗ ನಾವು ದಮ್ ಕಟ್ಟೋಣ. ಕೆಳಗಡೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಲು ಇಟ್ಟು ದಮ್ ಕಟ್ಟೋಣ. ಈ ಥರ ಹೆಂಚಿಟ್ಟಿದ್ದೀನಿ ನಾನು. ಈಗ ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ. ಈಗ ಅದ್ರ ಮೇಲೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಳ್ಳೋದು ಹಾಕ್ಕೊಂಡು ಫ್ಲೇಮು ಫುಲ್ಲು ಸ್ಲಿಮ್ಮಲ್ಲಿ ಇಟ್ಬಿಡಬೇಕು. ಇಟ್ಟು ಈಗ ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬಿಡೋಣ. ಇದ್ರ ಮೇಲೆ ಈ ಥರ ಭಾರವಾದ ಏನಾದ್ರು ಇಟ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಡೋಣ. 15 ನಿಮಿಷ ಆಗಿದೆ. ಈಗ ತೆಗಿತಾ ಇದ್ದೀವಿ. ನೋಡೋಣ ಹೇಗಾಗಿದೆ ಬಿರಿಯಾನಿ ಅಂತ. ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಿದೆ. ನೋಡಿ, ಉದ್ರಾಗಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ಹೇಳ್ಬೇಕು ನೋಡಿ, ಹದವಾಗಿ ಬೆಂದಿದೆ. ಅಕ್ಕಿ ಎಲ್ಲ ಚೆನ್ನಾಗಿ, ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಯಾವಾಗಲೂ ಒಂದೇ ಥರ ಮಟನ್ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ನೋಡಿ, ಈ ಥರ ಒಂದು ಸರಿ ಮೊಟ್ಟೆ ಬಿರಿಯಾನಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ.